ಪುಟ್ಟಪರ್ತಿ ಅಂದರೆ ಥಟ್ಟನೆ ನೆನಪಾಗೋದು ಬಾಬಾ ಸಾರಿದ ಸೇವೆ, ಪ್ರೀತಿ ಹಾಗೂ ಸಹಕಾರದ ಸಂದೇಶ. ಆದರೆ ಈಗ ಆ ಸಂದೇಶಗಳೆಲ್ಲ ಅರ್ಥ ಕಳೆದುಕೊಳ್ತಿವೆ. ಕಾರಣ ಇಲ್ಲಿನ ಮಂದಿಗೆ ಒಪ್ಪತ್ತಿನ ತುತ್ತಿಗೂ ಕಷ್ಟ ಬಂದಿದೆ. ಅನೇಕರು ಈಗಾಗಲೇ ಪುಟ್ಟಪರ್ತಿಯನ್ನು ತೊರೆದಿದ್ದಾರೆ. ಇನ್ನು ಕೆಲವರು ಪುಟ್ಟಪರ್ತಿ ತೊರೆಯಲು ರೆಡಿಯಾಗಿದ್ದಾರೆ. ಇಲ್ಲಿನ ಜನರಿಗೆ ಬದುಕೆ ದುಸ್ತರ ಆಗಿದೆ ಅನ್ನೋ ಸತ್ಯವನ್ನ ಪುಟ್ಟಪರ್ತಿ ನಿವಾಸಿಗಳು ನಮ್ಮ ಪ್ರತಿನಿಧಿ ವಿಜಯಲಕ್ಷ್ಮಿ ಶಿಬರೂರು ಅವರ ಮುಂದೆ ಬಿಚ್ಚಿಟ್ಟಿದ್ದು ಹೀಗೆ. ಸರ್, ಸ್ವಾಮಿಯ ಇದಿಲ್ಲದೆ ಬಾಬಾ ಇಲ್ಲದೆ ಹೇಗಿದೆ ಬಿಸ್ನೆಸ್? ಏನು ಜರುಗೋದೇ ಕಷ್ಟ ಆಗ್ಬಿಟ್ಟೈತೆ. ಅಂದರೆ ಎಷ್ಟು ಬಿಸ್ನೆಸ್ ಆಗ್ತಿತ್ತು ಅವರಿರುವಾಗ? ಅವಾಗ ಅವೆಲ್ಲ ಜಾಸ್ತಿ ಬಿಸ್ನೆಸ್ ಆಗ್ತಾಯಿತ್ತು, ಪರವಾಗಿಲ್ಲ. ಅವಾಗ ಸ್ವಾಮಿ ಇದ್ದಾಗ ಬಿಸ್ನೆಸ್ ಆಗ್ತಾಯಿತ್ತು. ಈಗೇನು ಬಿಸ್ನೆಸ್ ಇಲ್ಲ. ಎಲ್ಲ ಕಡೆನೂ ಈಗ ಊರಲ್ಲಿ ಫುಲ್ ಎಲ್ಲ ಬಿಸ್ನೆಸ್ಸೇ ಡೌನ್ ಆಗ್ಬಿಟ್ಟೈತೆ. ಅಂದರೆ ಜನ ಬರ್ತಾ ಇಲ್ವಾ? ಏನು ಜನ ಬರ್ತಾ ಇಲ್ಲ. ಏನು ಬಿಸ್ನೆಸ್, ಯಾವ ಬಿಸ್ನೆಸ್ ಮಾಡಿದ್ರೂ ಬಿಸ್ನೆಸ್ ಆಗ್ತಾ ಇಲ್ಲ ಇನ್ನು. ಅಂದರೆ ಈಗ ನೆಕ್ಸ್ಟ್ ಈಗ ಬಾಬಾ ಇಲ್ಲ ಅನ್ನುವಂಥದ್ದು ಸತ್ಯ. ಬಟ್ ಈಗ ಯಾವ ನಂಬಿಕೆ ಮೇಲೆ ನೀವು ಇಲ್ಲಿದ್ದೀರಾ? ಏನು ಡೆವಲಪ್ ಆಗುತ್ತೇನೋ ಅಂತ ಅದೇ ನಂಬಿಕೆ ಮೇಲೆ ಇದ್ದೀವಿ ಅಷ್ಟೇ. ಈಗ ಇಲ್ಲಿ ಏನಾದರೂ ಮತ್ತೆ ಪವಾಡ ಆಗುವಂಥದ್ದು ಏನಾದರೂ ಒಂದು ಬಾಬಾನ ಕೃಪೆ ಆಗುತ್ತೆ ಅನ್ಸುತ್ತಾ? ಹಂಗೇನು ಡೌಟ್ ಏನಿಲ್ಲ, ಅದೇನಿಲ್ಲ ನಮಗೆ. ಆಗಲ್ಲ, ಆಗೋದಂತೂ ಏನಿಲ್ಲ. ಅದು ಈಗ ಹೆಂಗೆ ನಡೀತಾ ಇತ್ತು ಅದೇ ಥರ ನಡೀತಾ ಇರುತ್ತೆ ಅಷ್ಟೇ. ಕಷ್ಟ ಆಗಲ್ವಾ? ಯಾರು ಜನ ಬರಲ್ಲ, ನಿಮಗೆ ಬಿಸ್ನೆಸ್ ಮಾಡೋಕ್ಕಾಗತ್ತೆ? ಊರು ಬಿಟ್ಟು ಹೋಗೋಕ್ಕಾಗತ್ತಾ? ಊರು ಬಿಟ್ಟು ಹೋಗೋಕ್ಕಾಗಲ್ಲ. ತುಂಬ ಫಾರಿನರ್ಸ್ ಬರ್ತಿದ್ರು, ಈಗ ಅದೇ ರೀತಿ ಬರ್ತಾರಾ? ಇಲ್ಲ, ಬರ್ತಾ ಇಲ್ಲ. ಡೌನ್ ಆಗ್ಬಿಟ್ಟೈತೆ. ಅವರು ಬರ್ತಾ ಇಲ್ಲ, ಫಾರಿನರ್ಸು ಬರ್ತಾ ಇಲ್ಲ. ಈ ಕಡೆ ಹಳ್ಳಿ ಕಡೆ ಇರೋರೆಲ್ಲ ಕೆಲ್ಸಕ್ಕೆ ಬರ್ತಾ ಇದ್ರು, ಅವರು ಡೌನ್ ಆಗ್ಬಿಟ್ಟೈತೆ. ಎಲ್ಲ ಡೌನ್ ಆಗ್ಬಿಟ್ಟೈತೆ. ಕೆಲಸನೇ ಏನು ನಡೀತಾ ಇಲ್ಲ ಇಲ್ಲಿ. ಈಗ ಮೊದಲೆಲ್ಲ ಬಿಲ್ಡಿಂಗ್ ತುಂಬ ಬಿಲ್ಡಿಂಗ್ಗಳಾಗ್ತಿದೆ. ಈಗ ಏನಿಲ್ಲ, ಬಿಲ್ಡಿಂಗ್ ಏನು ಎಲ್ಲ ಬಂದ್ ಆಗ್ಬಿಟ್ಟೈತೆ. ಈಗ ಮೊನ್ನೆ ಬರ್ತ್ಡೇ ಆಯ್ತಲ್ಲ, ಬರ್ತ್ಡೇಗೆ ಜನ ಬಂದಿದ್ರ? ಬರ್ತ್ಡೇಗೆ ಏನೋ ಒಂದು ಚೂರು ಜನ ಬರ್ತಾ ಇದ್ರು ಅಷ್ಟೇ. ಏನು ಜಾಸ್ತಿ ಏನಿಲ್ಲ, ಒಂದು ಚೂರು ಜನ. ಮೊದಲೆಲ್ಲ ತುಂಬ ಮಂದಿ ಬರ್ತಿದ್ರು ಅವ್ರ ಬರ್ತ್ಡೇ. ಮೊದಲು ಜಾಸ್ತಿ ಜನ ಬರ್ತಿದ್ರು ಮತ್ತೆ ಇರ್ತಿದ್ರು ಅನ್ಸುತ್ತೆ. ಇಲ್ಲೇ ಒಂದು ತಿಂಗಳು 1.5 ತಿಂಗಳು ಇರ್ತಿದ್ರು ಒಬ್ಬೊಬ್ಬರು. ಈಗ ಬಂದರೆ ಒಂದು 2 ದಿನ, 1 ದಿನ ಲಾಸ್ಟು. ಅದಕ್ಕೆ ಮುಂಚೆ ಇರಲ್ಲ ಇಲ್ಲಿ. ಅಂದರೆ ಸಮಾಧಿ ನೋಡ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ. ಸಮಾಧಿಯಲ್ಲಿ ಏನಾದರೂ ಶಕ್ತಿ ಇದೆ ಅಂತ ನಂಬಿ? ಅದೇನು ನಂಬಿಕೆ ಏನಿಲ್ಲ ನನಗೆ. ಅದೇ ಮತ್ತೆ ಹುಟ್ಟಿ ಬರ್ತಾರೆ ಅನ್ನುವಂಥ ನಂಬಿಕೆ ಅದೂ ಇಲ್ಲ ನನಗೆ. ಜನ ಎಲ್ಲ ವಲಸೆ ದೂರ ಕಡೆ ಬೇರೆ ಕಡೆ ಹೋಗ್ತಾ ಇದ್ದಾರೆ ಜಾಸ್ತಿ. ಬೆಂಗಳೂರು, ಅನಂತಪುರ, ಹೈದ್ರಾಬಾದು ಈ ಕಡೆ ಕೆಲಸ ಮಾಡೋರೆಲ್ಲ ಹೋಗ್ಬಿಡ್ತವ್ರೆ. ಗಂಗಾಧರ್ ಅವರು ಹೇಳ್ತಿದ್ದಾರೆ ಏನಂದರೆ, ಬಾಬಾ ಇಲ್ಲದೆ ಇಲ್ಲಿ ಶೂನ್ಯ ಆವರಿಸಿದೆ, ಏನೂ ಕೂಡ ಇಲ್ಲ, ಬದುಕೆ ಒಂಥರ ಕಷ್ಟ ಆಗಿಬಿಟ್ಟಿದೆ. ಯಾಕಂದರೆ ದಿನಕ್ಕೆ ಇಲ್ಲಿ ಒಂದು 5 ರೂಪಾಯಿ ಸಂಪಾದನೆ ಮಾಡೋದೇ ದೊಡ್ಡ ಒಂದು ವಿಷಯ ಆಗಿಬಿಟ್ಟಿದೆ ಅಂತ ಹೇಳ್ತಿದ್ದಾರೆ. ಒಂದು ಕಾಲದಲ್ಲಿ ಪುಟ್ಟಪರ್ತಿಯಲ್ಲಿ ಸಾಕಷ್ಟು ಕಟ್ಟಡಗಳ ಕೆಲಸ ಆಗ್ತಿತ್ತು. ಇಲ್ಲಿ ವೆಲ್ಡಿಂಗ್ ಮಾಡೋರಿಗಂತೂ ಹಬ್ಬ, ಪ್ರತಿದಿನವೂ ಹಬ್ಬ ಇರ್ತಿತ್ತು. ಆದರೆ ಈಗ ಎಲ್ಲ ಕಟ್ಟಡದ ಕೆಲಸ ನಿಂತು ಹೋಗಿದೆ. ಇವರು ಈಗ ಒಂದೊಂದು ಕೆಲಸ ಮಾಡೋಕ್ಕೂ ಕೂಡ ಕಷ್ಟಪಡ್ತಿದ್ದಾರೆ. ಕೇಳೋಣ ಸರ್, ಈಗ ಪುಟ್ಟಪರ್ತಿಯಲ್ಲಿ ಬಾಬಾ ಇಲ್ಲ, 1 ವರ್ಷ ಕಳೆದು ಹೋಯಿತು. ಯಾವ ರೀತಿ ಬಾಬಾ ಇಲ್ಲದ ಮೇಲೆ ಇಲ್ಲಿ ತೊಂದರೆ ಆಗಿದೆ ಸರ್? ಇವಾಗ ಸ್ವಲ್ಪ ಆಗಿದೆ, ಆಮೇಲೆ ಬರ್ತಾರೆ ಜನ, ಆಮೇಲೆ ತೊಂದರೆ ಭಕ್ತರು ಎಲ್ಲರೂ ಬರ್ತಾರೆ, ಆಮೇಲೆ ಅದನ್ನು ಮಾಡಬೇಕು. ಒಂದು ನಂಬಿಕೆ ಮೇಲೆ ಪುಟ್ಟಪರ್ತಿ ನಡೀತಾ ಇದೆ. ನಂಬಿಕೆ ಪುಟ್ಟಪರ್ತಿ ನಡೀತಾ ಇದೆ. ಆಮೇಲೆ ಪರವಾಗಿಲ್ಲ, ಯಾವುದಾದ್ರು ಜನರು ಬರ್ತಾರಲ್ಲ, ಆಮೇಲೆ ಪರವಾಗಿಲ್ಲ. ಮತ್ತೆ ಬಾಬಾ ಇಲ್ಲಿ ಬರ್ಬೋದು, ಮತ್ತೆ ಪುನಃ ಜನ್ಮ ತಾಳ್ತಾರೆ ಅನ್ನೋ ನಂಬಿಕೆ ಅದೇನು ಗೊತ್ತಲ್ಲಮ್ಮ, ಅದು ನಂಬಿಕೆ ಆಗೋ ಗೊತ್ತಲ್ಲ.
ಬರ್ತಾರೆ ಅಂತ ಅದು ಓನ್ಲಿ ಆ್ಯಕ್ಸೆಪ್ಟ್ ಇಲ್ಲಿ ಸ್ವಾಮಿ ಬರ್ತಾರೆ ಅಂತ, ಅದು ನಿಜ ಆಗಿದ್ದದ ಪರವಾಗಿಲ್ಲ. सृष्टि का तू पालनहार, तू ही निराकार, तू ओंकार, इस सृष्टि का तू पालनहार. ಇಲ್ಲಿ ವ್ಯಾಪಾರ ವ್ಯವಹಾರಗಳು ಮಾತ್ರ ಕಡಿಮೆಯಾಗಿಲ್ಲ, ಜನರಲ್ಲಿ ಸೇವಾ ಮನೋಭಾವ, ಬಾಬಾ ಬಗೆಗಿನ ನಿಷ್ಠೆಯೂ ಕಡಿಮೆಯಾಗಿದೆಯಂತೆ. ಅದು ಹೇಗೆ ಅಂತ ತಿಳಿಯೋಣ ಈ ಒಂದು ಬ್ರೇಕ್ನ ನಂತರ.